ಹಲೋ ಎವ್ರಿವನ್, ವೆಲ್ಕಮ್ ಟು ಎಸ್ ಎಸ್ ಅಕಾಡೆಮಿ. ಸೊ ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ರೈಲ್ವೆ ಹುದ್ದೆಯಲ್ಲಿ ಇರುವಂತಹ ಒಂದು ಪೋಸ್ಟ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದು ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ನಾಳೆನೇ ಆಗಿರುತ್ತೆ. ದಟ್ ಈಸ್ August 29 ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ, ಟೋಟಲ್ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತ ನಾವು ನೋಡೋದಾದರೆ ಟೋಟಲ್ ಆಗಿ 7,951 ಪೋಸ್ಟ್ಗಳು ಖಾಲಿ ಇದೆ. ಭಾರತೀಯ ರೈಲ್ವೆ RRB ಬೆಂಗಳೂರು ಇದರಲ್ಲಿ ಎಷ್ಟು ಖಾಲಿ ಇದೆ ಅಂದರೆ ಬೆಂಗಳೂರು ಸೆಕ್ಷನಲ್ಲಿ 397 ಖಾಲಿ ಇದೆ. ಸಿಕಂದ್ರಾಬಾದಲ್ಲಿ 590, ಚೆನ್ನೈಯಲ್ಲಿ 652 ಮತ್ತು ಮುಂಬೈ ರೈಲ್ವೆ ಮಂಡಳಿಯಲ್ಲಿ ನಿಮಗೆ 1377 ಖಾಲಿ ಇದೆ. ಇದೇ ರೀತಿ ಬೇರೆ ಬೇರೆ ಎಲ್ಲ ಸೆಷನ್ಗಳಲ್ಲಿ ಸೇರಿ ಟೋಟಲ್ ಆಗಿ 7,951 ತಾಂತ್ರಿಕ ಸ್ಥಾನಗಳನ್ನು ಭರ್ತಿ ಮಾಡಿಕೊಳ್ಳುತ್ತಿದೆ. ಸೊ ಎಷ್ಟು ಟೋಟಲ್ ಆಗಿ 7,951 ಒಂದು ವೇಕೆನ್ಸೀಸ್ನ ಫಿಲ್ ಮಾಡ್ಕೊಳ್ತಾ ಇದೆ. ಯಾವ್ಯಾವುದು ಹಾಗಾದರೆ ವೇಕೆನ್ಸೀಸ್ ಅಂದರೆ ಜೂನಿಯರ್ ಇಂಜಿನಿಯರ್, ಡಿಪ್ಲೊಮಾ ಮೆಟೀರಿಯಲ್ ಸೂಪರ್ಡೆಂಟ್, ಕೆಮಿಕಲ್ ಮತ್ತು ಮೆಟಲರ್ಜಿಕಲ್ ಅಸಿಸ್ಟೆಂಟ್, ಕೆಮಿಕಲ್ ಸೂಪರ್ವೈಸರು, ಮೆಟಲರ್ಜಿಕಲ್ ಸೂಪರ್ವೈಸರ್ ರಿಸರ್ಚು, ಈ ಥರದ ಹುದ್ದೆಗಳು ಖಾಲಿ ಇದೆ. ಇದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿಯಾಗಿರೋರು ಯಾರ್ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ನಾವು ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಾನು ಆಲ್ರೆಡಿ ಹೇಳ್ದಂಗೆ ನಾಳೆನೇ ಲಾಸ್ಟ್ ಡೇಟು, ಗುರುವಾರ August 29 ಲಾಸ್ಟ್ ಡೇಟು. 3 ವರ್ಷಗಳ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರಬೇಕು. ಜೊತೆಗೆ BScಯಲ್ಲಿ ನೀವು ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿಯನ್ನು ಓದಿರಬೇಕು. ಭೌತಶಾಸ್ತ್ರ, ರಸಾಯನಶಾಸ್ತ್ರದಲ್ಲಿ BSc ಆಯಾ ವಿಷಯಗಳಿಗೆ ಸಂಬಂಧಿಸಿದಂತೆ ಅವ್ರು ಯಾವ್ಯಾವ ಒಂದು ಪೋಸ್ಟ್ಗಳನ್ನು ಕರೆದಿದ್ದಾರೋ ಆ ಪೋಸ್ಟಿಗೆ ಸಂಬಂಧಿಸಿದಂತೆ BE, BTech ಅಥವಾ ಯಾವುದಾದ್ರೂ ಪದವಿ ಹೊಂದಿದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ವಯಸ್ಸಿನ ಮಿತಿ ಎಷ್ಟಿದೆ ಅಂದರೆ 18ರಿಂದ 36 ವರ್ಷದೊಳಗಿರೋರು ಎಲ್ಲರೂ ಸಹ ಇದಕ್ಕೆ ಒಂದು ಅರ್ಜಿನ ಸಲ್ಲಿಸಬಹುದು. ಸೊ ಇದು ಈಗ ಆಲ್ರೆಡಿ ಮುಂಚೆನೇ ಬಿಟ್ಟಿದ್ದರು ರೈಲ್ವೆ ಇಲಾಖೆ ಅರ್ಜಿ. ಇವತ್ತು ಅಂದರೆ ಗುರುವಾರ ಕೊನೆಯ ದಿನ ಆಗಿರೋದ್ರಿಂದ ಇದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ. ಇಟ್ಸ್ ಅ ರಿಮೈಂಡರ್ ವಿಡಿಯೋ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರಿಗೆ August 30ರಿಂದ ಸೆಪ್ಟೆಂಬರ್ 8ರವರೆಗೆ ಲೋಪದೋಷಗಳನ್ನು ತಿದ್ದುಪಡಿ ಮಾಡಲು ಅವಕಾಶ ಇರಲಿದೆ. ಸೊ ಯಾರ್ಯಾರು ಈಗ ಆಲ್ರೆಡಿ ರೈಲ್ವೆ ಇಲಾಖೆಗೆ ಒಂದು ಅರ್ಜಿ ಸಲ್ಲಿಸಿದಿರೋ ಅವ್ರುಗಳಿಗೆ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ನೀವು ಅಪ್ಲಿಕೇಶನ್ ಹಾಕೋದ್ರಲ್ಲಿ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ August 30 ಅಂದರೆ ಈಗಾಗಲೇ ಅರ್ಜಿ ಸೆಪ್ಟೆಂಬರ್ 8ರವರೆಗೆ ಅದನ್ನು ನೀವು ಸರಿ ಮಾಡ್ಕೊಳ್ಳೋ ಅವಕಾಶ ನಿಮಗಿದೆ. ಇನ್ನು ಅರ್ಜಿ ಯಾರು ಸಲ್ಲಿಸಿಲ್ವೋ ಅರ್ಜಿ ಇವತ್ತು ಅಥವಾ ನಾಳೆ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸ್ಬಿಟ್ರೆ, ಯಾಕಂದರೆ ನಾಳೆನೇ ಲಾಸ್ಟ್ ಡೇಟ್. ಆಮೇಲೆ ಏನಾದರೂ ಕರೆಕ್ಷನ್ಸ್ ಇತ್ತು ನಿಮಗೆ ಅಂತ ಅಂದರೆ ನೀವು August 30ರಿಂದ ಸೆಪ್ಟೆಂಬರ್ 8 ಒಳಗಡೆ ಅದನ್ನ ಸರಿ ಮಾಡ್ಕೋಬೋದು. ಮತ್ತು ಈ ಮುಂಚೆ ಅಪ್ಲೈ ಮಾಡಿರೋರು ಅದನ್ನು ಸರಿ ಮಾಡ್ಕೊಳ್ಬೋದು. ಯಾವ ರೀತಿ ಎಕ್ಸಾಮ್ ನಡೆಯುತ್ತೆ ಅಂತ ಅಂದರೆ ಫಸ್ಟು ಕಂಪ್ಯೂಟರ್ ಎಕ್ಸಾಮ್ ಇರುತ್ತೆ, CBET ಪ್ರೋಸೆಸ್ಸಲ್ಲಿರುತ್ತೆ, ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ದೆನ್ ದಾಖಲೆ ಪರಿಶೀಲನೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಎಲ್ಲ ಇರುತ್ತೆ. ದೆನ್ ವೈದ್ಯಕೀಯ ಪರಿಶೀಲನೆ ಇರುತ್ತೆ. ಈ ಮೂಲಕ ಅಂದರೆ ಈ 3 ಸ್ಟೆಪ್ಸ್ಗಳ ಮೂಲಕ ಕಂಪ್ಯೂಟರ್ ಪರೀಕ್ಷೆ, ದಾಖಲೆ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ, ಈ 3 ಸ್ಟೆಪ್ಗಳ ಮೂಲಕ ಒಂದು ಆಯ್ಕೆ ಪ್ರೋಸೆಸ್ಸನ್ನು ಮಾಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತ ಅಂದರೆ ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ನೋಡಬಹುದು. ಇದರ ವೆಬ್ಸೈಟನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಯಾವ್ಯಾವ ರೀತಿ ಅಪ್ಲೈ ಮಾಡಬೇಕು, ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಪ್ಲೈ ಮಾಡೋಕ್ಕೆ ಅನ್ನೋದನ್ನೆಲ್ಲದರ ಒಂದು PDF ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಇನ್ನೂ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೊಸ ಜಾಬ್ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಏನೇ ಹೊಸ ಇನ್ಫಾರ್ಮೇಷನ್ಸ್ ಹಾಕಿದ್ರೂ ನಿಮಗೆ ಅದರ ನೋಟಿಫಿಕೇಷನ್ಸ್ ಬರುತ್ತೆ. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ಇದು ನಾಳೆನೇ ಕೊನೆಯ ದಿನ ಅಪ್ಲೈ ಮಾಡೋಕ್ಕೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.